ವಿದೇಶಗಳಲ್ಲಿ ಕನ್ನಡಿಗರ ದುರ್ಮರಣ. ಕೆನಡಾದಲ್ಲಿ ಚಂದನ್ ಮೇಲೆ ಶೂಟೌಟ್ ಆಯಿತು. ಅದಾದ್ಮೇಲೆ ಅವರು ಸಾವನ್ನಪ್ಪಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಸಾಕೇತ್ ಸಾವನ್ನಪ್ಪಿರುವಂಥದ್ದು. ಒಂದು ಕೆನಡಾದಲ್ಲಿ ಕನ್ನಡಿಗರೊಬ್ಬರು ಸಾವನ್ನಪ್ಪಿರುವಂಥದ್ದು ಚಂದನ್. ಕ್ಯಾಲಿಫೋರ್ನಿಯಾದಲ್ಲಿ ಸಾಕೇತ್ ಅನ್ನುವಂಥ ಯುವಕ ಸಾವನ್ನಪ್ಪಿದ. ಓದಕ್ಕೆ ಅಂತ ತೆರಳಿದ್ದಂಥ ಸಾಕೇತ್ ಮತ್ತೊಂದು ಕಡೆ ಚಂದನ್ ದುಡಿತಾ ಇದ್ರು. ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಫೆಬ್ರವರಿ 9ರಂದು ಕೆನಡಾದಲ್ಲಿ ಚಂದನ್ ಕೊಲೆ ಆಗಿತ್ತು. ಆಗುಂತಕರ ಶೂಟೌಟ್ಗೆ ಬಲಿಯಾಗಿದ್ರು ಚಂದನ್. ಒಂದು ವಾರದ ಬಳಿಕ ಬೆಂಗಳೂರಿಗೆ ಮೃತದೇಹ ಬಂದಿದೆ. ಬೆಂಗಳೂರಿನ ತ್ಯಾಮಗೊಂಡ್ಲು ನಿವಾಸಿಯಾಗಿರುವಂಥದ್ದು ಚಂದನ್. ಇಂದು ಮಧ್ಯಾಹ್ನ ಚಂದನ್ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಮುಗಿಲುಮುಟ್ಟಿರುವಂಥದ್ದು ಸಂಬಂಧಿಕರ ಆಕ್ರಂದನ. ಹೊತ್ತಿನ ಬೆಳಗಿನ ಜಾವ ಬಂದಿದ್ದಂಥದ್ದು ಚಂದನ್ ಮೃತದೇಹ. ಅವರ ಊರಿಗೆ ಕೊಂಡೊಯ್ಯಲಾಗಿದೆ. ಇವತ್ತು ಮಧ್ಯಾಹ್ನ ನಂತರ ಅಂತ್ಯಕ್ರಿಯೆ ನೆರವೇರುತ್ತೆ. ತ್ಯಾಮಗೊಂಡ್ಲು ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನವನ್ನ ಮಾಡಲಿದ್ದಾರೆ ಕುಟುಂಬಸ್ಥರು. ಅವರ ಕುಟುಂಬದಲ್ಲಿ ದುಃಖ ಮಡುಗಟ್ಟಿರುವಂಥದ್ದು. ಚಂದನ್ ಕಳೆದ 6 ವರ್ಷದಿಂದ ಕೆನಡಾದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಹಾಗೆ ಪ್ರಗತಿ. ಮೊದಲಾಗಿ ಮಾದೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಇವತ್ತಿನ ಬೆಳಗಿನ ಜಾವ ಬಂದಿದ್ದಂಥದ್ದು ಚಂದನ್ ಮೃತದೇಹ. ಯಾವ ರೀತಿಯ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಅವರ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ ಅಂತ? ನಿನ್ನೆ ರಾತ್ರಿಯೇ ಚಂದನ್ ಕುಮಾರ್ ಅವರ ಮೃತದೇಹವನ್ನು ಬೆಂಗಳೂರಿಗೆ ತರುವಂಥ ಕೆಲಸನ ಮಾಡಲಾಗಿತ್ತು. ಬೆಂಗಳೂರಿನ ಏರ್ಪೋರ್ಟ್ನಿಂದ ರಾತ್ರಿಯೇ ತ್ಯಾಮಗೊಂಡ್ಲು ನಿವಾಸದ ಬಳಿ ತೆಗೆದುಕೊಂಡು ಬರಲಾಗಿದೆ. ಇಲ್ಲಿ ಆಪ್ತರು ಮತ್ತು ಸಂಬಂಧಿಕರು ಮತ್ತು ಊರಿನ ಗ್ರಾಮಸ್ಥರ ಅಂತಿಮ ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ನಾನು ಈ ಒಂದು ಸ್ಥಳದಲ್ಲಿ ಇದ್ದೀನಿ. ಒಂದು ಸ್ಕೂಲ್ ಇದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ. ಅದರ ಆವರಣದಲ್ಲಿ ಆ ಒಂದು ಸ್ಕೂಲ್ನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಅವರ ಆಪ್ತರು ಮತ್ತು ಸಂಬಂಧಿಕರು ಊರಿನವರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಬೆಳಗಿನಲ್ಲೂ ಕೂಡ ಅಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಇದ್ದಾರೆ. ಬಂದು ಸಾಕಷ್ಟು ಜನ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಆಪ್ತರು ಬಂದು ಸಾಂತ್ವನ ಹೇಳ್ತಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಸಾಕಷ್ಟು ಹೆಸರನ್ನು ಖ್ಯಾತಿ ಗಳಿಸಿದ್ರು ಈ ಚಂದನ್ ಕುಮಾರ್. ಅದರಲ್ಲೂ ಕೂಡ ಕೆನಡಾದಲ್ಲಿ ಇರುವಂಥ ಕನ್ನಡಿಗರಿಗೆ, ಕೆನಡಾಗೆ ಭಾರತದಿಂದ ಹೋಗುವಂತಹ ಜನರಿಗೆ ಸಾಕಷ್ಟು ಹೆಲ್ಪ್ ಮಾಡ್ತಿದ್ರು. ಕನ್ನಡಿಗನಾಗಿ, ಅನಿವಾಸಿ ಕನ್ನಡಿಗನಾಗಿ ಸಾಕಷ್ಟು ಹೆಸರುವಾಸಿ ಆಗ್ತಿದ್ರು. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಅವರ ಬೆಳವಣಿಗೆ ಇತ್ತು, ಮತ್ತೊಂದು ಕಡೆ ಮನೆಯಲ್ಲಿ ಅವರ ಮದುವೆ ಮಾಡೋದಕ್ಕೂ ಕೂಡ ಪ್ಲಾನನ್ನು ಮಾಡಿದರು. ಆದರೆ ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಅವರ ಮೇಲೆ ಅಟ್ಯಾಕ್ ಆಗಿ ಈ ರೀತಿಯಾಗಿ ಕೊಲೆಯಾಗಿರೋದು ಅವರ ದುಃಖಕ್ಕೆ, ಅವರ ಒಂದು ಕುಟುಂಬಸ್ಥರಿಗೆ ಆಘಾತ ತಂದಿದೆ. ಸದ್ಯಕ್ಕೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 1 ಗಂಟೆಯ ನಂತರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗಿದೆ. ಇಲ್ಲಿ ಅವರ ಸಮುದಾಯದ ರುದ್ರಭೂಮಿಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. 2 ಗಂಟೆಯ ನಂತರ ಅಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಮತ್ತು ಇಲ್ಲಿನ ಸ್ಥಳೀಯ ರಾಜಕೀಯ ಮುಖಂಡರು ಕೂಡ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಅಮೆರಿಕಾದಲ್ಲಿ ಕನ್ನಡಿಗ ಸಾಕೇತ್ ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು. ಸಾಕೇತ್ ಸಾವಿನ ವಿಚಾರ ಸಾಕಷ್ಟು ಪ್ರಶ್ನೆಗಳನ್ನು ಉಂಟಾಗ್ತಾ ಇದೆ. ಇದು ಕೊಲೆನೋ, ಆತ್ಮಹತ್ಯೆನೋ, ಆಕಸ್ಮಿಕ ಸಾವೋ ಅನ್ನುವಂಥದ್ರ ಬಗ್ಗೆ ಇನ್ನೂ ಖಚಿತವಾಗಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಬರ್ಕ್ ಅನ್ನುವಂಥ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು ಸಾಕೇತ್. ಸಾವನ್ನಪ್ಪಿದ್ದಾರೆ. ಮಗ ಸಾಕೇತ್ ಸಾವನ್ನ ಒಪ್ಕೊಳ್ತಾ ಇಲ್ಲ ಪೋಷಕರು ಇನ್ನೂ ಕೂಡ. ಯಾಕೆಂದ್ರೆ ನಮಗಿನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪೇರೆಂಟ್ಸ್. ಎಮರ್ಜೆನ್ಸಿ ವೀಸಾ ಅಡಿ ಅಮೆರಿಕಕ್ಕೆ ತೆರಳಲಿಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅನಿವಾಸಿ ಭಾರತೀಯರ ಸಮಿತಿಯಿಂದ ಸಾಂತ್ವನವನ್ನು ಹೇಳಲಾಗ್ತಾ ಇದೆ. ಅವರಿಗೆ ಮಾಹಿತಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಸಾಂತ್ವನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕೇತ್ ಕುಟುಂಬಕ್ಕೆ ಡಾಕ್ಟರ್ ಆರತಿ ಕೃಷ್ಣ ಅವರು ಸಾಂತ್ವನವನ್ನು ಹೇಳಿರುವಂಥದ್ದು. ಡಾಕ್ಟರ್ ಆರತಿ ಕೃಷ್ಣ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ. ಅವರೇ ಇದ್ರ ಬಗ್ಗೆ ಮಾಹಿತಿಯನ್ನು ಫಸ್ಟ್ ಕೊಟ್ಟಿದ್ದಂಥದ್ದು. ಅವರ ಕುಟುಂಬದವರ ಜೊತೆ
ಹೋಗಿ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ರು. ಮಾಹಿತಿಯನ್ನ ಕೂಡ ಕೊಟ್ಟರು ಅವರು. ಸಾಕೇತ್ಗೆ ಯಾರು ಕೇರ್ ಮಾಡ್ತಾ ಇರ್ಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಬೇಸರಗೊಂಡಿದ್ನ ಸ್ನೇಹಿತನ ಬಳಿ ಹೇಳ್ಕೊಂಡು ನೊಂದಿದ್ನಂತೆ ಸಾಕೇತ್. ತಾಯಿಗೆ ಸೋಮವಾರ ಕಾಲ್ ಮಾಡಿದ್ದ ಸಾಕೇತ್. ಸೋಮವಾರ ಕಾಲನ್ನು ಮಾಡಿದ್ರು, ಆದರೆ ಕಾರಣಾಂತರಗಳಿಂದ ತಾಯಿ ಕಾಲನ್ನ ಪಿಕ್ ಮಾಡಿರಲಿಲ್ಲ. ಬಳಿಕ ಸಾಕೇತ್ ಕಣ್ಮರೆ ಆಗಿದ್ದಾಗಿ ಸ್ನೇಹಿತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದ ಸಾಕೇತ್ ರೂಮ್ಮೇಟ್ ಒಬ್ಬ ಇದ್ದ, ಪಂಜಾಬ್ ಮೂಲದ ಯುವಕ. ಆತನ ಜೊತೆ ರೂಮ್ ಶೇರ್ ಮಾಡ್ಕೊಂಡಿದ್ದ ಸಾಕೇತ್. ಆತನ ಬಳಿ ಹೇಳ್ಕೊಂಡಿದ್ದ ಅಂತ ಕಾಣಿಸುತ್ತೆ. ಫೋನ್ ಮಾಡಿದಂಥ ಸಂದರ್ಭದಲ್ಲಿ ರಿಸೀವ್ ಮಾಡಿಲ್ಲ ಅಂತ, ನನ್ನ ಯಾರು ಕೇರ್ ಮಾಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಏನಾದರೂ ಈತನೇ ಆತ್ಮಹತ್ಯೆಯನ್ನು ಮಾಡ್ಕೊಂಡ, ಈ ಪ್ರಶ್ನೆಗಳು ಉಡ್ಕೊಂಡಿದ್ದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಗತಿ, ಸಾಕೇತ್ ಸಾವಿನ ವಿಚಾರವನ್ನ ಅವ್ರ ಕುಟುಂಬದವ್ರು ಒಪ್ಕೊಳ್ತಾ ಇಲ್ಲ, ಬಟ್ ಯಾವ ಕಾರಣಕ್ಕೋಸ್ಕರ ಸಾವಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇಲ್ಲಿರುವಂತ ಅಧಿಕಾರಿಗಳಿಗೆ ಆಗ್ಲಿ ಅಥವಾ ಆರತಿ ಕೃಷ್ಣ ಅವ್ರಿಗಾಗ್ಲಿ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋದಾದ್ರೆ. ಪೃಥ್ವಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಸದ್ಯ ಸಾಕೇತ್ನ ರೂಮ್ಮೇಟ್ ಆಗಿರುವಂತಹ ಬನ್ನಿತ್ ಸಿಂಗ್ ಅವರ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಯಾಕಂದ್ರೆ ಪ್ರೈಮರಿ ಆಗಿ ಇನ್ಫಾರ್ಮೇಶನ್ ಗೊತ್ತಿರೋದು ಅವರಿಗೆ ಆಗಿರೋದ್ರಿಂದ ಅವರ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಅಲ್ಲಿಯ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನ ಅದಕ್ಕೂ ಮುಂಚೆ, ಇನ್ವೆಸ್ಟಿಗೇಷನ್ ಆರಂಭ ಆಗೋದಕ್ಕೂ ಮುಂಚೆ ಬನ್ನಿತ್ ಸಿಂಗ್ ಒಂದು ಪೋಸ್ಟ್ ಮಾಡಿದ್ದ ಲಿಂಕ್ಡ್ ಇನ್ ನಲ್ಲಿ. ಆತ ಏನ್ ಹಂಚ್ಕೊಂಡಿದ್ದ ಅಂತ ಹೇಳಿದ್ರೆ, ಈತನ ಮನಸ್ಥಿತಿ ಅಂದ್ರೆ ಸಾಕೇತ್ ಶ್ರೀನಿವಾಸ್ ಮನಸ್ಥಿತಿ ಯಾವ ರೀತಿ ಆಗಿತ್ತು, ಕಳೆದ ಕೆಲವು ದಿನಗಳಿಂದ ಆತ ಯಾವ ರೀತಿಯಾಗಿ ಕುಗ್ಗಿ ಹೋಗಿದ್ದ, ಈ ಎಲ್ಲ ವಿಚಾರಗಳ ಬಗ್ಗೆ ಆ ಪೋಸ್ಟ್ ಅಲ್ಲಿ ಸುದೀರ್ಘವಾಗಿ ಹಂಚಿಕೊಂಡಿದ್ದ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಸಾಕೇತ್ಗೆ ಏನಾದ್ರೂ ಏಕಾಂತ ಕಾಡ್ತಾ ಇತ್ತಾ, ಏಕಾಂಗಿತನ ಅನ್ನುವಂತಹ ಒಂದು ಆ ಬೇಸರದ ಭಾವ ಏನಾದ್ರೂ ಆತನಲ್ಲಿ ಮೂಡ್ತಾ ಇತ್ತಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಆತ ಸ್ವಲ್ಪ ಆಕ್ಟಿವ್ ಇರಲಿಲ್ಲ, ಜೊತೆಗೆ ಊಟ ತಿಂಡಿ ಮಾಡ್ತಾ ಇರಲಿಲ್ಲ, ಕೇವಲ ಸ್ನಾಕ್ಸ್ ಅನ್ನ ತಿನ್ಕೊಂಡು ಕಾಲ ಕಳೀತಾ ಇದ್ರಂತೆ. ಅದ್ರ ಬಗ್ಗೆ ಕೇಳಿದಾಗೆಲ್ಲ ನನಗೆ ಕೋಲ್ಡ್ ಇದೆ, ನನ್ನನ್ನು ಯಾರು ಕೇರ್ ಮಾಡ್ತಾರೆ, ನನ್ಗೆ ಯಾರು ಕೇರ್ ಮಾಡಲ್ಲ, ಈ ರೀತಿಯಾದಂತಹ ಬೇಸರದ ಮಾತುಗಳನ್ನ ಆಡ್ತಾ ಇದ್ರಂತೆ. ಇನ್ನು ಫೆಬ್ರವರಿ 9 ಕೊನೆಯದಾಗಿ ಸಾಕೇತ್ ಎಲ್ಲರ ಜೊತೆ ಮಾತಾಡಿದ್ದು, ಜೊತೆಗೆ ಎಲ್ಲರ ಕಣ್ಣಿಗೆ ಬಿದ್ದಿದ್ದು. ಅದಾದ್ಮೇಲೆ ಅವರು ಮಿಸ್ ಆಗ್ತಾರೆ. ಅದಾದ್ಮೇಲೆ ಸಿಕ್ಕಿದ್ದು ಮೃತದೇಹ ಆಗಿಯೇ. ಫೆಬ್ರವರಿ 9ನೇ ತಾರೀಕು ಕೂಡ ಆ ಕ್ಯಾಂಪಸ್ ನ 1 ಕಿಲೋಮೀಟರ್ ಅಂತರದಲ್ಲೇ ಇರುವಂತಹ ಆಂಜಾ ಕೆರೆಗೆ ಹೋಗೋಣ ಅಂತ ಬನೀತ್ ಸಿಂಗ್ ಅನ್ನ ಕರೀತಾರೆ. ಆ ಸಂದರ್ಭದಲ್ಲಿ ಬನೀತ್ಗೆನೋ ಕೆಲಸ ಇರೋದ್ರಿಂದ ಆತ ಹೋಗೋದಿಲ್ಲ, ಈತ ಒಬ್ನೇ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಏನೇನ್ ಮೂಡಿದ್ಯೋ ಆ ಎಲ್ಲ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ತನಿಖೆ ಆಗ್ತಾ ಇದೆ. ಜೊತೆಗೆ ಅವನ ಜಾಕೆಟ್ ಆಗ್ಲಿ, ಶೂ ಆಗ್ಲಿ, ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಥಿಂಗ್ಸ್ ಗಳಾಗ್ಲಿ, ಅವೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿರ್ಲಿಲ್ಲ, ಇಟ್ಟದ್ದು ಇಟ್ಟ ಹಾಗೆ ಇತ್ತು. ಸೊ ಒಂದು ವೇಳೆ ಯಾರಾದ್ರೂ ಇವರನ್ನ ಕಿಡ್ನಾಪ್ ಮಾಡಿದ್ರೆ ಅಥವಾ ಯಾರಾದ್ರೂ ಇವ್ರ ಬಳಿ ಮರ್ಡರ್ ಈ ತರ ಅಟೆಂಪ್ಟ್ ಏನಾದ್ರೂ ಆಗಿದ್ರೆ ಬಹುಶಃ ಅದೆಲ್ಲವೂ ಕೂಡ ಚೆದರಬೇಕಾಗಿತ್ತಲ್ವಾ. ಈ ರೀತಿಯ ಆಂಗಲ್ ನಲ್ಲಿ ಒಂದಷ್ಟು ಈಗ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಇದುವರೆಗೂ ಕೂಡ ಇದು ಆಕಸ್ಮಿಕ ಸಾವ ಅಥವಾ ಕೊಲೆಯ ಅನ್ನುವಂತಹದ್ರ ಬಗ್ಗೆ ಕ್ಲಿಯರ್ ಆದಂತಹ ಚಿತ್ರಣ ಸಿಕ್ಕಿಲ್ಲ. ಈ ಮಧ್ಯ ಈತನ ಅಂದ್ರೆ ಸಾಕೇತ್ ಶ್ರೀನಿವಾಸ ಸಾವನ್ನು ಒಪ್ಕೊಳ್ಳೋದಕ್ಕೆ ಅವರ ಪೇರೆಂಟ್ಸ್ ತಯಾರಿಲ್ಲ. ಸಹಜವಾಗಿ ಪ್ರತಿಭಾವಂತ ಸರಳ ವ್ಯಕ್ತಿ, ಎಲ್ಲರ ಜೊತೆಗೆ ಮಿಂಗಲ್ ಆಗ್ತಾ ಇದ್ದ, ಲವಲವಿಕೆಯಿಂದ ಇದ್ದಂತಹ ಹುಡುಗ ದಿಢೀರ್ ಅಂತ ಸತ್ತು ಹೋದ ಅಂತ ಅಂದ್ರೆ ಆ ಒಂದು ಸುದ್ದಿಯನ್ನ ತಡ್ಕೊಳ್ಳೋದಕ್ಕೆ ಪೇರೆಂಟ್ಸ್ಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವ್ರೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಸ್ಪಾಟಿಗೆ ಹೋಗ್ಬೇಕು, ಲೊಕೇಶನ್ಗೆ ಹೋಗ್ಬೇಕು, ಆತ ಎಲ್ಲಿ ಟ್ರೇಸ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ ಆಂಜಾ ಕೆರೆ, ಆ ಜಾಗಕ್ಕೆ ನಾವು ಹೋಗ್ಬೇಕು, ಜೊತೆಗೆ ಆತನ ಮೃತದೇಹ ಎಲ್ಲಿದೆ ಅದನ್ನ ನಾವು ನೋಡ್ಬೇಕು. ನಾವು ನೋಡಿ ಗುರುತಿಸಿದ ಮೇಲೆ ಇದು ನಮ್ಮ ಮಗನ ಮೃತದೇಹ ಅಂತ ನಾವು ನಂಬ್ತೀವಿ. ಅಲ್ಲಿವರೆಗೂ ಕೂಡ ಸಾಕೇತ್ ಸಾವಿನ ಸುದ್ದಿಯನ್ನ ನಾವು ನಂಬಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದು. ಸೊ ಎಮರ್ಜೆನ್ಸಿ ವೀಸಾ ತಗೊಂಡು ಅಮೆರಿಕಾಗೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅನಿವಾಸಿ ಭಾರತೀಯ ಸಮಿತಿಯಿಂದನೂ ಕೂಡ ಅವರಿಗೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ಅನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಮಧ್ಯ ಭಾರತೀಯ ರಾಯಭಾರಿ ಕಚೇರಿ ಸ್ಪಷ್ಟವಾಗಿ ತಿಳಿಸಿದೆ, ಅದು ಮೃತದೇಹ ಸಾಕೇತ್ ಶ್ರೀನಿವಾಸಯ್ಯ ಅವರದ್ದೇ ಅನ್ನುವಂತಹದ್ದು ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಬಟ್ ಯಾವ ಕಾರಣಕ್ಕೆ ಸಾವಾಯಿತು, ಇದು ಆತ್ಮಹತ್ಯೆಯ, ಕೊಲೆಯ ಅಥವಾ ಆಕಸ್ಮಿಕ ಸಾವ ಅನ್ನುವಂಥದ್ದು ಕಡೆ ಅವ್ರ ಪೇರೆಂಟ್ಸೇ ಅಲ್ಲಿಗೆ ಎಮರ್ಜೆನ್ಸಿ ವೀಸಾದ ಅಡಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತಲ್ಲ. ಆ ಮೃತದೇಹವನ್ನ ಇಲ್ಲಿಗೆ ಏನಾದರೂ ತರುವಂತ ನಿಟ್ಟಿನಲ್ಲಿ ಏನಾದರೂ ಮನವಿಯನ್ನ ಮಾಡ್ಕೊಂಡಿದ್ದಾರಾ ಇಲ್ಲಿನ ರಾಯಭಾರಿ ಕಚೇರಿ ಅವರಿಗೆ ಆಗ್ಲಿ ಅಥವಾ ಯಾರಾದ್ರೂ ಜನಪ್ರತಿನಿಧಿಗಳಿಗೆ ಕೇಳ್ಕೊಂಡಿದ್ದಾರಾ ಅಂತ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಸದ್ಯಕ್ಕೆ ಎಮರ್ಜೆನ್ಸಿ ವೀಸಾವನ್ನ ಕೊಡಿ ನಮಗೆ, ನಾವು ಅಮೆರಿಕಾಗೆ ಹೋಗಿ ಮೃತದೇಹವನ್ನ ನೋಡಿ ಅದನ್ನ ನಾವು ಪತ್ತೆ ಹಚ್ಚಿ ಅದು ನಮ್ಮ ಮಗನದ್ದೇ ಮೃತದೇಹನ ಅನ್ನುವಂತಹದನ್ನ ನಾವು ಕ್ಲಿಯರ್ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಯಾರೇ ಹೇಳಿದ್ರು ನಾವು ನಂಬೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮೃತದೇಹವನ್ನ ತರಿಸ್ಕೊಡಿ ಅಂತ ಅವ್ರು ಎಲ್ಲೂ ಕೂಡ ಕೇಳ್ತಾ ಇಲ್ಲ. ಬದಲಿಗೆ ಪೇರೆಂಟ್ಸ್ ಹೇಳ್ತಾ ಇರುವಂತದ್ದು, ಆ ಜಾಗಕ್ಕೆ ಹೋಗಿ ಮೃತದೇಹವನ್ನ ನೋಡಿ ಅದು ನಮ್ಮ ಮಗನ ಮೃತದೇಹ ಹೌದಾ ಅಲ್ವಾ ನಾವು ಖಚಿತಪಡಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು ಪೇರೆಂಟ್ಸ್. ಸೊ ಈ ಹಿನ್ನೆಲೆಯಲ್ಲಿ ಭಾರತೀಯ ರಾಯಭಾರಿ
ರಾಯಭಾರಿ ಕಚೇರಿ ಸ್ಪಷ್ಟಪಡಿಸಿದ್ರು ಕೂಡ ಅವರಿಗೊಂದು ಗೊಂದಲ ಇದೆ, ಅನುಮಾನ ಇದೆ. ಇದು ಬರೀ ಶಂಕೆ ಅಷ್ಟೇ ವ್ಯಕ್ತ ಆಗಿರೋದು, ನಮ್ಮ ಮಗನ ಮೃತದೇಹ ಅಲ್ಲ ಅನ್ನುವಂತಹ ಮಾತನ್ನ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಯಾರ್ಯಾರು ಅವರನ್ನ ಸಂಪರ್ಕ ಮಾಡ್ತಾ ಇದ್ದಾರೋ, ಇನ್ಕ್ಲೂಡಿಂಗ್ ಮಾಧ್ಯಮದವರೇ ಸಂಪರ್ಕ ಮಾಡಲಿ ಅಥವಾ ಸಂಬಂಧಪಟ್ಟಂತಹ ಸರ್ಕಾರಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ರು ಕೂಡ ಅವರೆಲ್ಲರ ಬಳಿ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಒಂದೇ, ನನ್ನ ಮಗನ ಮೃತದೇಹ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅಥವಾ ಅಧಿಕೃತವಾಗಿ ನಿಮಗೆ ಯಾರಾದ್ರೂ ಹೇಳಿದಾರಾ, ಹೇಳಿದ್ರೆ ಹೇಳಿ ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಅವ್ರು ಕೇಳುವಂತಹ ಪ್ರಶ್ನೆಗೆ ಬಹುತೇಕರ ಬಳಿ ಉತ್ತರ ಇಲ್ಲ. ಯಾಕಂದ್ರೆ ಭಾರತೀಯ ರಾಯಭಾರಿ ಕಚೇರಿಯೇ ಅಧಿಕೃತವಾಗಿ ತಿಳಿಸಿದೆ ಅದು ಸಾಕೇತ್ನ ಮೃತದೇಹ ಅಂತ. ಬಟ್ ಈ ಸಂದರ್ಭದಲ್ಲಿ ಹೆತ್ತವರಿಗೆ ಅವರ ಭಾವನೆಗಳಿಗೆ ನಾವು ಅವ್ರ ಹತ್ರ ಆರ್ಗ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಅವರದನ್ನ ನಾವು ಮೃತದೇಹವನ್ನ ನೋಡಿಯೇ ಖಚಿತಪಡಿಸುವುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಎಮರ್ಜೆನ್ಸಿ ವೀಸಾ ತಗೊಂಡು ಅಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಒಂದೊಮ್ಮೆ ಏನಾದ್ರೂ ಗವರ್ಮೆಂಟ್ ಆಫ್ ಇಂಡಿಯಾದ ರೆಕಮೆಂಡೇಶನ್ ಇದ್ರೆ ಖಂಡಿತವಾಗಿ ಅವರಿಗೆ ಈಸಿಯಾಗಿ ವೀಸಾ ಸಿಗುತ್ತೆ. ಬಟ್ ಎಷ್ಟರ ಮಟ್ಟಿಗೆ ಅವರು ಸಕ್ಸಸ್ ಆಗುತ್ತೆ ಈ ಪ್ರೋಸೆಸ್ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಏನಾಗುತ್ತೆ ಅಂತ ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ